ಅವರಿಗೆ ಗುರು ಹಿರಿಯರಲ್ಲಿ ಬಹಳ ಭಕ್ತಿ ಗೌರವ, ಸಮಾಜ, ನಾಡು ಇವಲ್ಲೆಲ್ಲ ಬಹಳ ಪ್ರೀತಿ ಗೌರವವನ್ನು ನಾವು ರೈತರಲ್ಲಿ ಕಾಣ್ತೇವೆ. ಆ ರೈತರ ಸದಾಚಾರ, ಸನ್ನಡತೆ, ಸದ್ಗುಣ ಬಸವಣ್ಣನವರ ಈ ವಚನದಲ್ಲಿ ಪ್ರಕಟವಾಗಿದೆ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಬಟನ್ ಕಾಣುತ್ತೆ, ಬೆಲ್ ಬಟನನ್ನು ಒತ್ತಿ. ಲೈಕ್ ಕಾಣುತ್ತೆ, ಲೈಕನ್ನು ಒತ್ತಿ. ನಿಮ್ಮಲ್ಲಿ ಶೇರ್ ಅಂತ ಇರುತ್ತೆ, ವಾಟ್ಸಪ್ಪಲ್ಲಿ 20 ಜನಕ್ಕೆ ಕನಿಷ್ಠ ಶೇರ್ ಮಾಡಿ. ಬಾಗಿಲ ಮುಂದೆ ಬಾಳೆ ಬಿತ್ತುವುದಯ್ಯ, ಬಾಗಿಲ ಮುಂದೆ ಬಾಳೆ ಬೆಳೆವುದಯ್ಯ, ಬಾಳೆ ಗೊನೆವಾಗದ ಮುನ್ನ ಕೂಡಿಕೊಳ್ಳಿ ಕೂಡಲ ಸಂಗಮ ದೇವನ. ಇದು ಬಸವಣ್ಣನವರ ವಚನ. ಈ ವಚನದ ಆಧಾರದಿಂದ ಬಸವಣ್ಣನವರು ಏಲಕ್ಕಿ ಬಾಳೆ ಹಣ್ಣಂತ ಇನ್ನೂ ಒಳ್ಳೊಳ್ಳೆಯ ತಳಿಗಳು ಏನಿದ್ದಾವೆ ಅಂಥ ಫಸಲನ್ನು ಬೆಳೀತಾ ಇದ್ರು ಅಂತ ಗೊತ್ತಾಗ್ತದೆ. ಬಸವಣ್ಣನವರಿಗೆ, ಅದರಲ್ಲಿಯೂ ಬ್ರಾಹ್ಮಣ ಸಮಾಜಕ್ಕೆ ಮತ್ತು ಗುರುಗಳಿಗೆ ಬಾಳೆ ಎಲೆ, ಬಾಳೆಹಣ್ಣು ಇವು ಬೇಕು, ಪ್ರಿಯ. ಪೂಜೆಗೆ ಬಾಳೆಹಣ್ಣುಗಳು ಮತ್ತು ಬಾಳೆ ಎಲೆ ಬೇಕೇ ಬೇಕು, ಪೂಜೆ, ಪ್ರಸಾದ, ಅಡಿಗೆ ಇವೆಲ್ಲ. ಆದದ್ದರಿಂದ ಈ ಬಾಳೆಯನ್ನು ಬಸವಣ್ಣನವರು ಕೂಡ ನೀರಾವರಿ ಇದ್ದದ್ರಿಂದ ಒಂದು ಕಡೆ ಭತ್ತ ಬೆಳೀತಾಯಿದ್ರು, ಇನ್ನೊಂದು ಕಡೆ ಬಾಳೆ ಬೆಳೀತಾಯಿದ್ರು. ಅಷ್ಟೇ ಅಲ್ಲ, ಮನೆಯ ಮುಂದೆ ಕೂಡ ಬಾಳೆ ಬೆಳೆವುದಯ್ಯ ಅಂತಾರೆ. ಬಾಗಿಲ ಮುಂದೆ ಬಾಳೆ ಬೆಳೆವುದಯ್ಯ, ಮನೆ ಬಾಗಿಲಲ್ಲೇ ಬಾಳೆ ಬೆಳಿಬೇಕಂತಾರೆ. ಯಾಕೆ? ಆ ಬಾಳೆ ಹಸಿರಿಂದ ಒಳ್ಳೆಯ ಆಮ್ಲಜನಕ, ಶುದ್ಧ ಗಾಳಿ ಬರ್ತದೆ, ಇದನ್ನೆಲ್ಲ ಕಂಡುಕೊಂಡಿದ್ರು. ಮತ್ತು ಆ ಬಾಳೆಯ ಹಸಿರು ನೋಟ ಮನಕ್ಕೆ ಆನಂದ, ಮತ್ತು ಆ ಬಾಳೆ ಗೊನೆ, ಬಾಳೆ ಹಣ್ಣುಗಳು, ಊಟಕ್ಕೆ ಬಾಳೆ ಎಲೆ, ಅವೆಲ್ಲ ಊಟಕ್ಕೂ ಹೌದು ಮತ್ತು ಸಂಸ್ಕೃತಿಯೂ ಹೌದು. ಹೀಗಾಗಿ ಬಸವಣ್ಣನ ವಚನದಲ್ಲಿ ಅವರು ಸ್ವತಃ ಬಾಳೆ ಮರವನ್ನು, ಬಾಳೆ ಗಿಡವನ್ನು ಬೆಳೀತಾ ಇದ್ದರು ಅನ್ನೋದು ಅವ್ರ ವಚನದಿಂದ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಬಾಳೆ ಗೊನವಾಗದ ಮುನ್ನ ಕೂಡಿಕೊಳ್ಳಿ ಕೂಡಲ ಸಂಗಮ ದೇವನ ಅಂತಾರೆ. ಸೊ ಈ ವಚನ ಬರೆದಷ್ಟೊತ್ತಿಗಾಗಲೇ ಬಸವಣ್ಣನವರು ಮಾಗಿದ ವಯಸ್ಸಿಗೆ ಬಂದಿದ್ದರು ಅಂತ ಅನಿಸ್ತದೆ. ಯಾಕೆ ಅಂತ ಹೇಳಿದರೆ, ಕೂಡಿಕೊಳ್ಳಿ ಅಂತ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಅವ್ರು ಬಸವಣ್ಣನವರು ಬಹಳ ಹಣ್ಣಾದ ಮಾಗಿದ ವಯಸ್ಸಿಗೆ, ಒಂದು 90-95 ವಯಸ್ಸಿಗೆ ಬಂದುಬಿಟ್ಟಿದ್ದಾರೆ. ಹೀಗಾಗಿ ಈ ಸಮೃದ್ಧವಾದ ಶಿವಾನುಭಾವದ ಆನಂದವಾದ ಜೀವನವನ್ನು ಕಳೆದಿದ್ದಾರೆ. ಶಿವಾನುಭಾವದಲ್ಲಿ, ದಾಸೋಹದಲ್ಲಿ, ಇವೆಲ್ಲವನ್ನು, ಇಷ್ಟೆಲ್ಲ ಆನಂದದ ಜೀವನವನ್ನು ಕಳೆದು ಬಾಳೆ ಗೊನೆವಾಗದ ಮುನ್ನ ಕೂಡಿಕೊಳ್ಳಿ ಕೂಡಲ ಸಂಗಮ ದೇವನ ಅಂತ ಯಾಕಂತಾರೆ ಅಂತಂದರೆ, ಅವ್ರ ವಚನದಲ್ಲೇ ಬರ್ತದೆ, ಕಲ್ಯಾಣ 3 ಸಲ ಯುದ್ಧದಿಂದ ಹಾಳಾದದನ್ನು ಅವ್ರ ಕಣ್ಣಲ್ಲಿ ನೋಡಿದರು. ಈಗ ಪ್ರಸ್ತಾಪ ಬೇಡ, ಈಗಾಗಲೇ ಸಾಕಷ್ಟು ವಿಡಿಯೋ ಉದ್ದ ಆಗಿದೆ. ಬಸವಣ್ಣನವರ ಇನ್ನೊಂದು ವಚನದೊಳಗೆ, ಬೀಗಿ ಬೆಳೆದ ಗೊನೆವಾಳೆಯಂತೆ ಬಾಗಿಕೊಂಡಿದ್ದರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ವಚನ ಬರ್ತದೆ. ಬೀಗಿ ಬೆಳೆದ ಗೊನೆವಾಳೆಯಂತೆ ಬಾಗಿಕೊಂಡಿದ್ದರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಅವರು ಬಾಳೆಯನ್ನು ಬೆಳೀತಿದ್ರಲ್ಲ, ಭತ್ತವನ್ನು ಬೆಳೀತಿದ್ರಲ್ಲ, ಅವೆಲ್ಲ ಭಾಗದನ್ನು ಅವ್ರು ನೋಡ್ತಿದ್ರು. ಬಾಳೆ ಫಸಲು ಬೆಳೆದಾಗ ಈಗ ಚಿತ್ರವನ್ನು ತೋರಿಸ್ತೇನೆ, ಆ ಚಿತ್ರದಲ್ಲಿ ನೋಡಿ ಬಾಳೆಗೊನೆ ಹೆಂಗೆ ಬಾಗಿರ್ತದೆ. ಹೀಗೆ ಇಡೀ ಫಸಲು ಭೂಮಿ ತಾಯಿಯ ಸಾರವನ್ನು ಹೀರಿಕೊಂಡು ಭೂಮಿ ಕಡೆಗೆ ಬಾಗ್ತವೆ. ಹಾಗೆ ಸಮೃದ್ಧವಾಗಿ ಬೆಳೆಯನ್ನು ತೆಗೆದಂಥ ರೈತ ಭೂಮಿ ತಾಯಿಗೆ ಬಾಗ್ತಾನೆ. ಈ ಬಾಗುವಿಕೆಯನ್ನು ರೈತರು ಬೆಳೆಯಿಂದನೇ ಕಲ್ತ್ಕೊಳ್ತಾರೆ. ಹಾಗೆ ಬಸವಣ್ಣನವರು ಬೀಗಿ ಬೆಳೆದ ಗೊನೆವಾಳೆಯಂತೆ ಬಾಗಿಕೊಂಡಿದ್ದರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಯಾಕೆ ಈ ರೂಪಕವನ್ನು ಕೊಡ್ತಾರೆ? ಆ ಬಾಳೆಗೊನೆ ಸಮೃದ್ಧವಾಗಿ ಬೆಳೆದಾಗ ಏನು ಮಾಡ್ತದೆ? ಅದು ಭೂಮಿ ಕಡೆಗೆ ಬಾಗುತ್ತದೆ. ಯಾಕೆ? ಈ ಸಮೃದ್ಧಿ ಸಾರವನ್ನೆಲ್ಲ ನಾನು ಭೂಮಿಯಿಂದ ಹೀರ್ಕೊಂಡಿದ್ದೇನೆ, ಈ ಭೂಮಿಗೆ ನಮಸ್ಕಾರ ಮಾಡ್ತದೆ ಬಾಳೆಗಿಡ. ನನ್ನನ್ನು ಬೆಳೆಸ್ತವನು ಭೂಮಿ ತಾಯಿ ನೀನು ಕಣವ ಅಂತೇಳಿ. ಹಾಗೆ ನಾವು ಕೂಡ ಬಾಳೆ ಗಿಡ ಹೆಂಗೆ ಭೂಮಿ ಕಡೆ ವಿನಯದಿಂದ ಬಾಗ್ತದೋ ಹಾಗೆ ನಾವು ಜೀವನವನ್ನು ಮಾಡುವಾಗ ಲೋಕದೊಳಗೆ ವಿನಯದಿಂದ ಬದುಕಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ವಿನಯವನ್ನು ಎಲ್ಲರೂ ಕಲ್ತ್ಕೋಬೇಕು, ಎಲ್ಲರೂ ಆಚರಿಸ್ಬೇಕು.
ಸದಾಚಾರ ಸನ್ನಡತೆ ಏನಿದೆಯಲ್ಲ ಇದನ್ನು ಕಲಿಬೇಕು. ಅದಕ್ಕಾಗಿಯೇ ಬಸವಣ್ಣನವರು ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂತ ಯಾಕೆ ಹೇಳ್ತಾರೆ ಅಂತೇಳಿದರೆ ಇವೆಲ್ಲ ವಿನಯ, ಇವೆಲ್ಲ ರೈತರ ನಡವಳಿಕೆ, ಇವೆಲ್ಲ ಭಕ್ತರ ನಡವಳಿಕೆ. ರೈತರು ಯಾರು? ಸದ್ಭಕ್ತರು, ಸದಾಚಾರ ಸನ್ನಡತೆಯನ್ನು ಸನ್ನುಡಿಯನ್ನು ಆಡ್ತಕ್ಕಂಥವರು. ಅಂಥ ಒಡನಾಟದ ಜೀವನವನ್ನು ಶಿವಾನುಭಾವದಿಂದ ಬೇಸಾಯದಿಂದ ಬಸವಣ್ಣನವರು ಕಲಿತರು. ಅದನ್ನು ಅವ್ರ ವಚನಗಳಲ್ಲಿ ಕಾಣುತ್ತೇವೆ. ಬೀಗಿ ಬೆಳೆದ ಗೊನೆವಾಳೆಯಂತೆ ಬಾಗಿಕೊಂಡಿದ್ದರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಬಾಳೆಗೊನೆ ಭೂಮಿ ಕಡೆಗೆ ಹೇಗೆ ಬಾಗಿಕೊಂಡಿರ್ತದೆ ಹಾಗೆ ನಾವು ಬಾಗಿಕೊಂಡಿದ್ದರೆ ಕೂಡಲ ಸಂಗಮ ದೇವ ನಮ್ಮನ್ನು ಕೂಡಿಕೊಳ್ಳುತ್ತಾನೆ, ಕರೆದುಕೊಳ್ಳುತ್ತಾನೆ ಎನ್ನತಕ್ಕಂಥ ಸದ್ಭಕ್ತಿಯ ಭಾವನೆಯನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಬಸವಣ್ಣನವರು ಇಂಥ ವಚನಗಳಲ್ಲಿ, ಅನೇಕ ವಚನಗಳಲ್ಲಿ ಹೀಗೆ ಅವರು ಬೇಸಾಯ ಮಾಡ್ತಾ ಇದ್ದದ್ದು, ಕೃಷಿಕರಾಗಿದ್ದದ್ದು ನಿಮಗೆ ಕಾಣುತ್ತದೆ. ಇನ್ನೂ ಅನೇಕ ಉದಾಹರಣೆಗಳನ್ನು ನಿಮಗೆ ಕೊಡ್ತೇನೆ. ಮರ ಗಿಡು ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತರಿತರಿದು ಪ್ರಾಣವ ಕೊಂದುಂಡು ಶರೀರವ ಹೊರೆವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ. ಒಂದಿಂದ್ರಿಯ ಮೊದಲಾಗಿ ಐದಿಂದ್ರಿಯ ಕಡೆಯಾದ ಜೀವಜಾಲದಲ್ಲಿದೆ ಚರ ಅಚರವೆಲ್ಲ. ಇದು ಕಾರಣ ಕೂಡಲ ಸಂಗನ ಶರಣರು ಲಿಂಗಕ್ಕರ್ಪಿಸಿ ಪ್ರಸಾದವ ಕೊಂಡು ನಿರ್ದೋಷಿಗಳಾಗಿ ಬದುಕಿದರು. ಬಸವಣ್ಣನವರು ಈ ವಚನದೊಳಗೆ ಅವರ ಕೈಂಡ್ನೆಸ್, ಅವರ ಹೃದಯವಂತಿಕೆ, ಕೈಂಡ್ ಹಾರ್ಟನ್ನು ನಾವು ಇಲ್ಲಿ ಕಾಣ್ತೇವೆ. ಇಂಗ್ಲೀಷ್ನಲ್ಲಿ ಕಂಪ್ಯಾಷನ್ ಮತ್ತು ಕೈಂಡ್ನೆಸ್ ಇವೆರಡನ್ನು ನಾವು ಕಾಣ್ತೇವೆ. ನಮ್ಮ ಭಾಷೆಯಲ್ಲಿಯೂ ಕೂಡ ಹೃದಯವಂತಿಕೆ, ಕರುಣೆ, ದಯೆ ಇವುಗಳನ್ನು ಕಾಣ್ತೇವೆ. ಬಸವಣ್ಣನವರ ಈ ವಚನದೊಳಗೆ ಅನೇಕ ವಚನಗಳಲ್ಲಿ, ಇದೊಂದೇ ವಚನ ಅಲ್ಲ, ಬಸವಣ್ಣನವರ ಅನೇಕ ವಚನಗಳಲ್ಲಿ ದಯೆ, ಕರುಣೆ, ಮರುಕ ಈ ಎಲ್ಲ ಭಾವನೆಗಳನ್ನು ಮೇಲಿಂದ ಮೇಲೆ ಕಾಣುತ್ತೇವೆ. ಅವರು ಪಶು ಪಕ್ಷಿ ಪ್ರಾಣಿ ಇವುಗಳ ಬಗ್ಗೆ ಬಹಳ ಕರುಣಾಮಯಿಗಳಾಗಿ ದಯಾವಂತರಾಗಿದ್ದದ್ದನ್ನು ಬಸವಣ್ಣನ ಅನೇಕ ವಚನಗಳಲ್ಲಿ ಕಾಣುತ್ತೇವೆ. ಅದನ್ನು ಈ ವಚನದಲ್ಲಿ ವಿವರಿಸ್ತೇನೆ. ಮರ ಗಿಡ ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತರಿತರಿದು ಪ್ರಾಣವ ಕೊಂದುಂಡು ಶರೀರವ ಹೊರೆವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ. ಬಸವಣ್ಣನವರು ಬೇಸಾಯ ಮಾಡ್ತಾಯಿದ್ರು ಮತ್ತು ಸಮೃದ್ಧಿಯಾಗಿ ಅವರು ಬೇಸಾಯದಿಂದ ದುಡಿತಾ ಇದ್ದರು. ನಾನು ಈಗಾಗಲೇ ಹೇಳಿದೆ, ಒಂದು 500 ಎಕರೆ ಜಮೀನಿತ್ತು, ಒಂದು 500 ಹಸುಗಳಿದ್ದರು, ಅವರು ಪಶುಪಾಲಕರಾಗಿದ್ದರು, ದನ ಕರುಗಳು ಇವೆಲ್ಲ ಇತ್ತು ಅಂತ. ಸೊ ಈ ವಚನದೊಳಗೆ ಅಂಥ ಆಧಾರ ಈ ವಚನದಲ್ಲಿ ಸಿಗ್ತದೆ. ಅವರು ಈ ವಚನದಲ್ಲಿ ಹೇಳ್ತಾರೆ, ಅವರ ಕರುಣೆ, ಅವರ ಮನಸ್ಸು ಎಷ್ಟು ಮರುಕ, ದಯೆ, ಹೃದಯವಂತಿಕೆಯಿಂದ ಇತ್ತು ಅಂತ ಈ ವಚನದಲ್ಲಿ ಕಾಣ್ತವೆ. ಈಗ ನಾವು ಪಕ್ಕದಲ್ಲಿ ಬಾಳೆ ತೋಟ ಮಾಡಿದ್ದೇವೆ. ಅದು ಚೆನ್ನಾಗಿ ಬಾಳೆಗೊನೆ ಬೀಗಿ ಬೆಳೆದ್ಬಿಡು, ಒಂದೊಂದ್ಸಲಿ 7-8 ಬಾಳೆಗೊನೆ ಫಸಲು ಕೊಟ್ಟಿದ್ದಾವೆ. ಆ ಬಾಳೆ ಫಸಲನ್ನು ತಗೋಬೇಕಾದಾಗ ಆ ಬಾಳೆ ಗೊನೆಯನ್ನು ಆ ಬಾಳೆ ಗಿಡದಿಂದ ಕಡಿಬೇಕು ಮತ್ತು ಆ ಬಾಳೆ ಮರನೂ ಕಡಿದು ಬಿಡಬೇಕು. ರೈತರು ಬಾಳೆ ಮರವನ್ನು ಕಡಿದು ಬಿಡ್ತಾರೆ, ಕಡಿಲೇಬೇಕು. ಏನು ಬಾಳೆ ಮರ ಇಲ್ಲ, ಬಾಳೆಗೆ ಫಲವಾಯಿತೆ ಕಡೆ ಅಂತ ಬಸವಣ್ಣ ವಚನದಲ್ಲೇ ಇದೆ. ಬಾಳೆಗೆ ಫಲವಾಯಿತೆ ಕಡೆ, ಚೇಳಿಗೆ ಬುಸರಾಯಿತೆ ಕಡೆ ಉದಾಹರಣೆಯನ್ನು ಕೊಡ್ತಾರೆ. ಬಸವಣ್ಣವ್ರ ವಚನದಲ್ಲಿ ಬಾಳೆ ಗಿಡದ ಉದಾಹರಣೆ ಬೇಕಾದಷ್ಟು ಮೇಲಿಂದ ಮೇಲೆ ಬರ್ತದೆ. ಯಾಕೆ ಅಂತೇಳಿದರೆ, ಅವ್ರು ಬಾಳೆ ಮರವನ್ನು ಬೆಳೀತಾ ಇದ್ರು, ಬಾಳೆಗೊಂಡವನ್ನು ಕಡ್ಕೊಂಡು ತೊಗೊಂಡು ಹೋಗ್ತಾಯಿದ್ರು, ಆಮೇಲೆ ಬಾಳೆ ಮರವನ್ನು ಕಡಿತಾ ಇದ್ರು. ಯಾಕೆ ಅಂದರೆ ಕಡಿಲೇಬೇಕು. ಈಗ ಒಂದು ಬಾಳೆ ಮರಕ್ಕೆ ಆಯುಷ್ಯ ಮುಗೀತು, ಅದನ್ನು ಕಡಿದು ಮತ್ತು ಬಾಳೆ ಮರದ ಬುಡಕ್ಕೆ ಹಾಕ್ತಾರೆ. ಮತ್ತು ಆ ಬಾಳೆಗೊನೆ ನಾವು ಫಸಲು ಬೇಕಂದಾಗ ಬಾಳೆಗೊನೆ ಕಡ್ಕೊಂಡು ತರಬೇಕಲ್ವಾ. ಆ ಬಾಳೆಗೊನೆಯನ್ನು ಕಡಿಯುವಾಗ, ಆ ಬಾಳೆ ಮರವನ್ನು ಕಡಿಯುವಾಗ ನಾನು ಬಹಳಷ್ಟು ಸಲ ಮಮ್ಮಲ ಮರಗಿದ್ದೇನೆ. ಆ ಬಾಳೆ ಮರಕ್ಕೆ ನಿಂತು ಕೈ ಮುಗಿದಿದ್ದೇನೆ. ಬಸವಣ್ಣನವರು ಈ ವಚನದಲ್ಲಿ ಕೂಡ ಹೇಳ್ತಾರೆ, ನಾನು ಹೇಳಿದೆ ಬಾಳೆ ಗೊನೆಯನ್ನು ಮರದಿಂದ ಕಡಿಬೇಕಾದ್ರೆ ನನಗೆ ಭಾಳ ನೋವಾಗೋದು. ಯಾಕೆಂದರೆ ಆ ಬಾಳೆ ಮರಕ್ಕೆ ಎಷ್ಟು ನೋವಾಗುತ್ತಲ್ಲ.
ಮತ್ತು ಆ ಬಾಳೆ ಮರನ ಕತ್ತರಿಸ್ಬೇಕಾದ್ರೆ ನಮಗೆ ಭಾಳ ನೋವಾಗ್ತಾಯಿತ್ತು. ಎಷ್ಟು ಸಲ ಬಾಳೆ ಮರವನ್ನು ಕಡಿತಿರಲ್ಲ, ಹಂಗೆ ಬಿಟ್ಬಿಡ್ತಿದ್ದೆ ಬದುಕು. ನೀನೇ ಯಾವಾಗ ಬಿದ್ದೋಗ್ತೀಯ ಬಿದ್ದೋಗು, ಬಾಳೆ ಗೊನೆನಷ್ಟೇ ಕಡಿತಿದ್ದೆ. ಆ ಗೊನೆನಷ್ಟೇ ಕಡ್ಕೊಂಡು ಬರ್ತಿದ್ವು. ಹಂಗಿಲ್ಲ ಬಸವಣ್ಣವರು ಮರ ಗಿಡು ಬಳ್ಳಿ ಧಾನ್ಯಗಳೆಲ್ಲವ ಬೆಳಸೆಲ್ಲವ ತರಿದು ಪ್ರಾಣವ ಕೊಂದುಂಡು ಶರೀರವ ಹೊರೆವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ. ಈಗ ಭತ್ತದ ಗಿಡಕ್ಕೆ 5 ತಿಂಗಳ 6 ತಿಂಗಳ ಆಯುಷ್ಯ. ಯಾವುದೇ ಫಸಲು ತಗೊಳ್ರಿ, ಆ ಎಲ್ಲ ಫಸಲು 3 ತಿಂಗಳು 4 ತಿಂಗಳು, ಶೇಂಗಾ ಹೆಸರು ಎಲ್ಲ ತಗೊಳ್ಳಿ, 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳು 10 ತಿಂಗಳು, ಕಬ್ಬು 1 ವರ್ಷ, ಹಿಂಗೆ ಅವು ಬಾಳೆ ಫಸಲು ಏನದಾವ ಅವೆಲ್ಲ ಬೆಳೆ ಒಣಗೋಗ್ತಾವೆ. ಫಸಲು ಕೊಟ್ಟ ಮೇಲೆ ಅವನ್ನೆಲ್ಲ ಕಡ್ದು ತೊಗೊಂಬಂದು ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಈಗ ನೋಡಿ, ನಮ್ಮ ಶರಣರು ಆ ಕಾಲದಲ್ಲಿ ಆ ಜೀವಗಳಿಗೆ, ಸಸ್ಯಗಳಿಗೆ ಜೀವ ಇದೆ, ಪ್ರಾಣ ಇದೆ, ಅವನ್ನೆಲ್ಲ ತರಿತೀವಲ್ಲ, ಕೊಂದಾಕ್ತೀವಲ್ಲ ಅಂತ ಸಂಕಟ ಆಗ್ತದೆ. ಅದನ್ನು ಬಸವಣ್ಣವ್ರ ವಚನದಲ್ಲಿ ಹೇಳ್ತಾರೆ. ಆ ಫಸಲು ಸಮೃದ್ಧವಾಗಿ ಬೆಳೀತಿದ್ರಲ್ಲ, ಕಟಾವು ಮಾಡ್ತಾ ಇದ್ರಲ್ಲ, ಕೊಯ್ಲು, ಅವುಗಳನ್ನೆಲ್ಲ ಬಡಿದು ದವಸ ಧಾನ್ಯವನ್ನೆಲ್ಲ ತರ್ತಿದ್ರಲ್ಲ, ಆಳುಗಳವೆಲ್ಲ ಮಾಡ್ತಿದ್ರು. ಇವ್ರು ಕುಳಿತು ನೋಡ್ತಿದ್ರು. 100 ಜನ ಆಳುಗಳಿಗೆ ಹೊಲ ಗದ್ದೆ ತೋಟದೊಳಗೆ ಕೆಲಸ ಮಾಡುವಾಗ ಅವ್ರು ಇದೆಲ್ಲ ಮಾಡಿಸ್ತಾ ಇದ್ರು. ಅವ್ರು ಕುಳಿತು ನೋಡ್ತಾಯಿದ್ರು. ನೋಡೋ ಕಾಲಕ್ಕೆ ಆ ಮನಸ್ಸು ಅವುಗಳನ್ನೆಲ್ಲ ಕಡಿತಿದ್ರಲ್ಲ, ಕಡ್ದಾಗ ಅಯ್ಯೋ ನಾವು ಇವನ್ನೆಲ್ಲ ಕಡ್ದು ಬಿಡ್ತೀವಲ್ಲ, ಜೀವ ಇತ್ತಲ್ಲ. ಈ ಭಾವನೆ ಬಸವಣ್ಣವ್ರ ವಚನದಲ್ಲಿದೆ. ಮರ ಗಿಡು ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತರಿದು ಅಂತಾರೆ. ಅವೇನು ಬೆಳೆಸೆಲ್ಲ ಬಂದತ್ತಲ್ಲ, ಬಾಳೆ ಗಿಡ ಇರ್ಬೋದು, ಭತ್ತ ಇರ್ಬೋದು, ಜೋಳ ಇರ್ಬೋದು, ಯಾವುದೇ ಕಾಳಿರಲಿ, ಶೇಂಗಾ ಇರ್ಬೋದು, ಎಳ್ಳಿರ್ಬೋದು, ಯಾವುದೇ ಏನೇನೇ ಬೆಳಿರಲಿ, ಹೆಸರು ಎಲ್ಲ ಕಾಳು ಕಡ್ಡಿ ಏನು ಬೆಳೆದರೂ ಕೂಡ ಆ ಗಿಡಗಳನ್ನೆಲ್ಲ ಕಿತ್ತಾಕ್ಬೇಕಲ್ವಾ. ಈಗ ಇನ್ನೂ ಅನೇಕ ಕಾಯಿಪಲ್ಯ ತರಕಾರಿಗಳವೆಲ್ಲ ಚೆಂದ, ಈಗ ಸೋರೆಕಾಯಿ, ಕುಂಬಳಕಾಯಿ, ಹಾಗಲಕಾಯಿ ಇವೆಲ್ಲ ಬೆಳೀತವೆ. ಇಂಥವೆಲ್ಲ ಬೆಳೆದಾಗ ನಾವು ಅವನ್ನೆಲ್ಲ ಕಡಿತೇವಲ್ಲ. ಮಾವು, ಹಲಸು, ಈ ಎಲ್ಲ ಮರಗಳನ್ನೆಲ್ಲ ಕೆಲವು ಸಂದರ್ಭಗಳಲ್ಲಿ ಕಡಿತೀವಿ. ಯಾಕೆ? ನಮಗೆ ಸೌದೆ ಬೇಕಾಗಿರುತ್ತೆ, ಮರ ಮುಟ್ಟು ಕಟ್ಟಿಗೆ ಇತ್ಯಾದಿ ಅನೇಕ ಉಪಯೋಗಕ್ಕೆ ಬೇಕಾಗಿರ್ತದೆ. ಮತ್ತು ಅವಕ್ಕೆ ಆಯುಷ್ಯ ಅಷ್ಟೇ ಇರ್ತದೆ. ಅವನ್ನೆಲ್ಲ ಕೊಯ್ಲು ಮಾಡಬೇಕು, ಮತ್ತು ಸುಗ್ಗಿ ಮುಗಿದ ಮೇಲೆ ಮತ್ತೆ ಬಿತ್ತನೆ ಮಾಡಬೇಕಲ್ವ, ಈ ಭೂಮಿ ಹಸನು ಮಾಡಬೇಕಲ್ವ, ಹಂಗೆ ಬಿಡೋಕ್ಕೆ ಬರಲ್ಲ. ಈಗ ಅನಿವಾರ್ಯ, ಬೆಳೆಯನ್ನು ನಾವು ಕುಯ್ಯೋದು ಕಟಾವು ಮಾಡೋದು ಅನಿವಾರ್ಯ. ಮತ್ತು ಊಟಕ್ಕೆ ದವಸ ಧಾನ್ಯ ಬೇಕಲ್ಲ, ಮತ್ತು ತರಲೇಬೇಕಲ್ಲ. ಸೊ ಇದೆಲ್ಲ ನಾವು ಯಾಂತ್ರಿಕವಾಗಿ ಮಾಡ್ಕೊಂಡು ಹೋಗ್ತೀವಿ. ಆ ಯಾಂತ್ರಿಕವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಬಸವಣ್ಣನವರಲ್ಲಿ ಆ ಬೆಳೆಸೆಲ್ಲವನ್ನು ನೋಡಿದಾಗ, ಆ ಕುಯ್ಲು ಮಾಡುವಾಗ, ಕಡಿಯುವಾಗ, ತರಿಯುವಾಗ ಸಂಕಟ ಆಗ್ತಾ ಇತ್ತು ಅನ್ನೋದನ್ನು ಇವರು ವಚನದಲ್ಲಿ ಹೇಳ್ತಾರೆ. ಮರ ಗಿಡು ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತರಿದು ಪ್ರಾಣವ ಕೊಂದುಂಡು ಶರೀರವ ಹೊರೆವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ. ಅಲ್ಲ, ಇವುಗಳನ್ನೆಲ್ಲ ಕೊಂದುಬಿಟ್ಟು ತಂದು ನಮ್ಮ ಹೊಟ್ಟೆ ಹಸಿವಿಗಾಗಿ ತರಿದು ಕತ್ತರಿಸಿ ಬಿಸಾಕಿ ಕೊಯ್ದು ಕಟಾವು ಮಾಡಿ ತಂದು ಒಡಲ ಹೊರೆವ ವಿಧಿಗೆ ಹೊಟ್ಟೆ ಹೊರ್ಕೊಳ್ಳೋದು ಹಿಂಗಾಗೈತಲ್ಲ ನಮ್ಮ ಜೀವನ. ಈ ಸಸ್ಯ ಸಂಕುಲಗಳನ್ನೆಲ್ಲ ಕೊಂದುಬಿಟ್ಟು ಅವುಗಳಿಂದ ಫಸಲನ್ನು ತಂದು ನಾವು ಉಂಡು ಬದುಕುವಂಥ ಜೀವನ ನಮ್ಮದೇ ಆಗ್ಬಿಟ್ಟೈತಲ್ಲಪ್ಪ. ನೋಡ್ರಿ, ಬಸವಣ್ಣನವರು ಎಷ್ಟು ಕರುಣಾಮಯಿಗಳು, ಎಷ್ಟು ದಯಾವಂತರು. ಸಸ್ಯಗಳಲ್ಲಿಯೂ ಜೀವ ಇದೆ, ಸಸ್ಯದ ಪ್ರಾಣ ಹತ್ಯೆ ಆಗ್ತದೆ, ಇನ್ನಾವುದು ವಿಧಿಯಯ್ಯ ಅಂತಾರೆ. ಅಯ್ಯೋ, ಇಷ್ಟೆಲ್ಲ ಸಸ್ಯಗಳನ್ನು ಬೆಳೆಗಳನ್ನೆಲ್ಲ ಕಟಾವು ಮಾಡ್ತೀವಲ್ವಾ, ಇದರಿಂದ ನಮ್ಗೆ ಇನ್ಯಾವ ಪಾಪ ಬರ್ತದಪ್ಪ, ಇನ್ಯಾವ ವಿಧಿಯೋ, ಇನ್ನಾವುದು ವಿಧಿಯಯ್ಯ. ಇಂಥ ಕರ್ಮವನ್ನು ಮಾಡಿ ಮತ್ತೇನು ಕರ್ಮವನ್ನು ನಾವು ಮಾಡಬೇಕಪ್ಪ, ಇನ್ನೇನು ಕರ್ಮ ನಮ್ಗೆ ಹೆಗಲೇ ಇರ್ತದಪ್ಪ, ಇನ್ನಾವುದು ವಿಧಿಯಯ್ಯ. ಪ್ರಾಣವ ಕೊಂದುಂಡು ಶರೀರವ ಹೊರೆವ ದೋಷಕ್ಕೆ, ಪ್ರಾಣವ ಕೊಂದುಂಡು ಶರೀರವ ಹೊರೆವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ. 500 ಎಕರೆ ಭೂಮಿಯಲ್ಲಿ ಎಷ್ಟು ವೈವಿಧ್ಯಮಯವಾದ ಬೆಳೆಯನ್ನು ಬೆಳೀತಿದ್ರು. ಆಳುಗಳು ಅವನ್ನೆಲ್ಲ ಯಾಂತ್ರಿಕವಾಗಿ ಕಟಾವು ಮಾಡ್ಕೊಂಡು ಹೋಗಿಬಿಡ್ತಿದ್ರು. ಇದನ್ನೆಲ್ಲ ನೋಡ್ತಿದ್ರಲ್ಲ, ಕಟಾವು ಮಾಡಿಸೋದು ನಾನು. ಅವ್ರು ದುಡ್ಡು ಕೊಟ್ಟರೆ ಅವ್ರು ಬರ್ತಾರೆ, ಮಾಡ್ತಾರೆ, ಅವ್ರ ಕಾಯಕ. ಆದರೆ ಇವನ್ನೆಲ್ಲ ತರಿದು ಬೆಳೆಸೆಲ್ಲವ ತರಿದು
ಮರಗಿಡು ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತರಿದು ಪ್ರಾಣವ ಕೊಂದುಂಡು ಶರೀರವ ಹೊರವ ದೋಷಕ್ಕೆ ಎನ್ನಾವುದು ವಿಧಿಯಯ್ಯ. ಇವುಗಳನ್ನೆಲ್ಲ ಜೀವಂತ ಇದ್ದಾಗೆ ಕೊಂದಾಕ್ತೀವಿ. ಜೀವಂತ ಇದ್ದಾಗಲೇ ಇವನ್ನ ಅಡುಗೆ ಮಾಡಿ ಬೇಯಿಸ್ಕೊಂಡು ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಇದೇ ಭತ್ತವನ್ನು ಬಿತ್ತನೆ ಮಾಡಿದರೆ ಮತ್ತದು ಬೆಳೆ ಕೊಡ್ತದೆ, ಬಾಳೆ ಫಸಲು ಕೊಡ್ತದೆ. ಇದೇ ಬಾಳೆ ಗೊನೆಯನ್ನು ಕಡ್ಕೊಂಬಂದು ನಾವು ಊಟ ಮಾಡ್ತೀವಿ, ಬಾಳೆ ಮರವನ್ನು ಕಡ್ದಾಕ್ಬಿಡ್ತೀವಿ, ಮತ್ತದು ಬುಡದಲ್ಲಿ ಹೇಳ್ತದೆ. ಎನ್ನಾವುದು ವಿಧಿಯಯ್ಯ, ತರಿದು ಕೊಂದುಂಡು. ಎಷ್ಟು ಸಂಕಟ ಆಗಿದೆ ಅಲ್ಲ. ಸೊ ಇದೆಲ್ಲ ನೋಡ್ರಿ, ಈ ಭಾವನೆ, ಈ ವಿಚಾರ ಬೇರೆ ಯಾರು ಬರ್ದಾರ? ಇದರಿಂದ ಏನು ಗೊತ್ತಾಗುತ್ತೆ? ಬಸವಣ್ಣವ್ರು ಬೇಸಾಯ ಮಾಡ್ತಾಯಿದ್ರು, ಕಟಾವು ಮಾಡಿಸ್ತಾ ಇದ್ರು ಅಂತ ಗೊತ್ತಾಗುತ್ತಾ? ಇಲ್ಲ. ಮತ್ತು ಬೇಕಾದಷ್ಟು ಕಣದಲ್ಲಿ ಸಮೃದ್ಧಿಯಾಗಿ ಬರ್ತಾ ಇತ್ತು ಅಂತ ಗೊತ್ತಾಗ್ತದೋ ಇಲ್ಲ. ಮತ್ತು ಅವನ್ನ ತಂದು ಬೆಳೆ ಬೆಳೆದು ನಾವು ಮನೆಗೆ ತಂದು ಅದನ್ನು ಹೊಟ್ಟೆಗೆ ಊಟ ಮಾಡ್ತಾ ಇದ್ವು. ಇದಕ್ಕಿನ್ನಾವುದು ವಿಧಿಯಯ್ಯ. ಇದೆಲ್ಲ ಪ್ರತ್ಯಕ್ಷ ಅವ್ರ ಜೀವನದ ದಿನಚರಿ ಕಣ್ರಿ. ಅದನ್ನು ಅವ್ರ ವಚನದಲ್ಲಿ ಬರ್ಕೊಂಡಾರೆ. ನಾನೇನು ಊಟ ಕೇಳ್ತಾ ಇದ್ದೀನ? ಇಲ್ವಲ್ಲ. ಬಸವಣ್ಣವ್ರ ವಚನ ಇದು. ಬಸವಣ್ಣವರು ಬೇಸಾಯ ಮಾಡ್ತಾ ಇದ್ರು. ಬೇಸಾಯ ಮಾಡುವ ಕಾಲಕ್ಕೆ ಅವ್ರಿಗೆ ಏನೇನು ಅನುಭವಗಳಾಗ್ತಿತ್ತು ಅನ್ನೋದನ್ನು ಅವ್ರ ವಚನದಲ್ಲಿ ಬರ್ತಾರೆ. ಅದರ ಆತ್ಮಕತೆ. ಧಾನ್ಯಗಳ ಬೆಳೆಸೆಲ್ಲವ, ಮರಗಿಡು ಧಾನ್ಯಗಳ ಬೆಳೆಸೆಲ್ಲವ ತರಿದು ಅವುಗಳೆಲ್ಲ ಕೊಂದು ತಂದು ಅಂತ ಹೇಳ್ತಾ ಇದ್ದಾರೆ. ಬೆಳೆಸೆಲ್ಲವ ತರಿದು ಧಾನ್ಯಗಳ ಬೆಳೆಸೆಲ್ಲವ ತರಿದು ಪ್ರಾಣವ ಕೊಂದುಂಡು ಶರೀರವ ಹೊರವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ. ಮರಗಿಡ ಬಳ್ಳಿ ಅಂತಾರೆ. ಸೌತೆಕಾಯಿ, ಸೋರೆಕಾಯಿ, ಪಡವಲಕಾಯಿ, ಕುಂಬಳಕಾಯಿ, ಬೂದುಗುಂಬಳಕಾಯಿ ಇವೆಲ್ಲ ಬಳ್ಳಿಗಳಲ್ಲಿ ಬೆಳೀತವೆ. ಸೊ ಆ ಬಳ್ಳಿಗಳು ಫಸಲು ಕೊಟ್ಟು ಒಣಗೋಗ್ತಾವೆ, ಅವನ್ನೆಲ್ಲ ಕಿತ್ತು ಬಿಸಾಕ್ತಾರೆ. ಅಂದರೆ ಇವೆಲ್ಲವನ್ನು ಬೇಸಾಯ ಮಾಡೋ ಕಾಲಕ್ಕೆ ಅನೇಕ ಪ್ರಾಣ ಹತ್ಯೆ, ಜೀವಹತ್ಯೆ ಆಗ್ತದೆ. ಇದಕ್ಕೆ ಇನ್ನೇನು ವಿಧಿ, ಇನ್ನೇನು ಪಾಪ ಹೆಗಲೇರ್ತದೆ ಅಂತ ಬಸವಣ್ಣವ್ರು ಅಂತಾರೆ. ಇದನ್ನು ಯಾವ ರೈತರು ಕೂಡ ವಿಚಾರ ಮಾಡಿಲ್ಲ, ಬಸವಣ್ಣವ್ರು ವಿಚಾರ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಸಾಕಷ್ಟು ಸಲ ನಾನು ಬಾಳೆ ಫಸಲನ್ನು ಕೊಯ್ಬೇಕಾದ್ರೆ ಕೈ ಮುಗಿದು ಬಾಳೆಗೊನೆಯನ್ನು ಕತ್ತರಿಸ್ತಾ ಇದ್ದೆ. ಅಯ್ಯೋ ಕಟಾವು ಮಾಡಬೇಕಲ್ಲ ಅಂತ ಬಂಧನದಲ್ಲಿ ಬಾಳೆಗೊನೆಯನ್ನು ಕಡ್ಕೊಂಡು ಬರ್ತಿದ್ದೆ. ಆ ಬಾಳೆಗೊನೆ ಕಡ್ಕೊಂಡು ಬರದೇ ಹೋದರೆ ಹಕ್ಕಿ ಪಕ್ಷಿಗಳು ತಿಂತವೆ ಮತ್ತು ಬಾಳೆ ಮರ ಗಾಳಿ ಬಿರುಗಾಳಿಗೆ ಬಿದ್ದು ಹೋಗ್ತದೆ. ಅಂದ್ರೇನು, ಬಸವಣ್ಣನವರಲ್ಲಿ ಕರುಣಾ ಹೃದಯ ಇತ್ತು, ಅವ್ರು ರೈತರಾಗಿದ್ದರು ಅನ್ನೋದಕ್ಕೆ ಈ ವಚನ. ಇನ್ನಾವುದು ವಿಧಿ, ಪ್ರತ್ಯಕ್ಷ ರೈತರಾಗಿದ್ದರು, ಅವ್ರು ಬೆಳೀತಾ ಇದ್ದರು. ಆ ಬೆಳೆ ಬೆಳೆದದನ್ನು ಕಟಾವು ಮಾಡುವಾಗ ಅವರು ಸಂಕಟವನ್ನು ಅನುಭವಿಸ್ತಾ ಇದ್ರು. ಅಯ್ಯೋ ಈ ಪ್ರಾಣನ ಕೊಂದಾಕ್ಬೇಕಲ್ಲ, ಬಾಳೆ ಗಿಡವನ್ನು ಕಡಿಬೇಕಲ್ಲ. ಪ್ರತ್ಯಕ್ಷ ಬಾಳೆ ಮರವನ್ನು ಕಡಿತಾ ಇದ್ರು. ಕಡ್ದಾಗ, ಕಬ್ಬನ್ನು ಕಡ್ದಾಗ ಅಯ್ಯೋ ಜೀವಂತವಾಗ ಇನ್ನೂ ಜೀವ ಇದೆ, ನಾವು ಕಡಿತೀವಲ್ಲ. ಆ ಕೊಂದುಂಡು ಬೆಳೆಸೆಲ್ಲವ ತರಿದು ಪ್ರಾಣವ ಕೊಂದುಂಡು ಶರೀರ ಹೊರವ ದೋಷಕ್ಕೆ ಅಂತಾರೆ. ಅವುಗಳನ್ನು ಕೊಂದ್ರೇ ನಮ್ಮ ಉಣ್ಣಕ್ಕೆ ಸಿಗುತ್ತೆ. ಮತ್ತು ಹಸಿವು ಉಣ್ಲೇಬೇಕಲ್ಲ. ಮತ್ತು ಹಿಂಗೆ ಉಣ್ತೀವಲ್ಲ, ಈ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ. ಹೀಗೆ ಇಂತಹ ಅನೇಕ ವಚನಗಳಲ್ಲಿ ಬಸವಣ್ಣನವರು ರೈತರಾಗಿ ಬೇಸಾಯ ಮಾಡ್ತಾಯಿದ್ರು ಅಂತ ತಿಳಿತದೆ. ಈಗಾಗಲೇ ಬಹಳ ಉದ್ದ ಆಗಿದೆ ವಿಡಿಯೋ, ಆದರೂ ಇನ್ನೂ ಒಂದಷ್ಟು ಉದಾಹರಣೆಗಳನ್ನು ನಿಮಗೆ ಕೊಡ್ತೇನೆ. ಮರುಗದ ಗಿಡದಂತೆ ಹುಟ್ಟುತ್ತಲೇ ಪರಿಮಳ, ಎರವಿನ ಬಣ್ಣ ಹೊರಗಿಡಿಸಿದ ಪರಿಯ ನೋಡ. ಇಲ್ಲಿ ಅವರು ಉದಾಹರಣೆಯನ್ನು ಕೊಡ್ತಾರಲ್ಲ, ಮರುಗದ ಗಿಡದಂತೆ ಹುಟ್ಟುತ್ತಲೇ ಪರಿಮಳ. ಪೂಜೆ ಪತ್ರೆ ಪುಷ್ಪಗಳಿಗೆ ಮರುಗದ ಗಿಡವನ್ನು ಅವರು ಬೆಳೀತಾ ಇದ್ರು, ಅದು ಉದಾಹರಣೆ. ಮತ್ತು ಮರುಗದ ಗಿಡ ಇನ್ನು ಕುಡಿ ಹೊಡಿತಿದ್ದಂಗೆ ಪರಿಮಳ ಬರೋದನ್ನು ಪ್ರತ್ಯಕ್ಷ ಅವರು ಕಂಡಾರ. ಮರುಗದ ಗಿಡದಂತೆ ಹುಟ್ಟುತ್ತಲೇ ಪರಿಮಳ, ಹರಿಗೊಯ್ದ ಮಿಂಚಿನ ಗೊಂಚಲ ನೆರೆವೋತು. ಅವರು ಹೇಳ್ತಾರೆ, ಹರಿಗೊಯ್ದ ಮಿಂಚಿನ ಗೊಂಚಲ ನೆರೆವೋತು ಅಂತಾರೆ. ಈಗ ಅನೇಕ ಫಸಲುಗಳು ಜೊಂಪಿಯಾಗಿ ಹಣ್ಣನ್ನು ಕೊಡ್ತವೆ. ಆಗ ಅವನ್ನೆಲ್ಲ ಹರ್ಕೋತಾ ಇದ್ರು. ಜೊಂಪಿಯಾಗಿ ಯಾವ ಹಣ್ಣುಗಳು ಕೊಡ್ತವೆ, ಈಗ ಮಾವು, ಪೇರ್ಲ, ದ್ರಾಕ್ಷಿ ಇಂಥವು ಅನೇಕ ಫಸಲು ಒಟ್ಟೊಟ್ಟಿಗೆ ಭಾಳ ಕೊಟ್ಟಿರ್ತಾವೆ. ಸೊ ಅವನ್ನೆಲ್ಲ ತೆಗಿತಾ ಇದ್ರು. ಹೀಗೆ ಬಸವಣ್ಣನವರು ಕೃಷಿಕರಾಗಿ ವೈವಿಧ್ಯಮಯವಾದ ಮಿಶ್ರ ಬೆಳೆ ಬೇಸಾಯವನ್ನು ಅವ್ರು ಮಾಡ್ತಾಯಿದ್ರು ಅಂಥೇಳಿ
ಇಂಥ ಅನೇಕ ವಚನಗಳಿಂದ ನಾವು ನೋಡಬಹುದು. ಇನ್ನೂ ಬೇಕಾದಷ್ಟು ಉದಾಹರಣೆಗಳು ಬಸವಣ್ಣನವರು ಬೇಸಾಯ ಮಾಡ್ತಿದ್ರು ಅನ್ನೋದಕ್ಕೆ ಇದೆ. ಆದರೆ ಇನ್ನೊಂದೇ ಒಂದು ವಚನವನ್ನು ಇಲ್ಲಿ ನಿಮ್ಮ ಮುಂದೆ ಉದಾಹರಣೆ ಕೊಡ್ತೇನೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಈ ವಚನವನ್ನು ನೀವು ಗಮನಿಸಿದರೆ, ಒಂದು ಗಿಡ ಬಿತ್ತನೆ ಮಾಡಿದಾಗ ಅದು ಮೊಳಕೆ ಹೊಡೆಯೋದು, ಬೆಳೆಯೋದು, ಪೈರಾಗೋದು, ಸಸಿಯಾಗೋದು, ಗಿಡವಾಗೋದು, ಮರವಾಗೋದು, ಹೂವನ್ನು ಕೊಡೋದು, ಎಲೆಯನ್ನು ಬಿಡೋದು, ಕಾಯಾಗೋದು, ಹಣ್ಣಾಗೋದು, ಹೀಗೆ ಎಲ್ಲ ಹಂತ ಹಂತವಾಗಿ ಫಸಲು ಗಿಡ ಹೇಗೆ ಬೆಳೀತದೆ, ಫಸಲು ಹೇಗೆ ಬರುತ್ತದೆ, ಎಲ್ಲ ಸಮಗ್ರ ವಿಚಾರ ಈ ವಚನದಲ್ಲಿದೆ. ಆ ಫಸಲು ಹೇಗೆ ಬೆಳೀತದಲ್ಲ, ಬಿತ್ತು ಫಸಲನ್ನು ಕೊಡ್ತದಲ್ಲ, ಹಾಗೆ ಬಸವಣ್ಣನವರು ಕೂಡ ಅವರ ಜೀವನ ಮಾಗಿದ ಬದುಕು, ಮಾಗಿದ ಹಣ್ಣಾದ ಬದುಕಿಗೆ ಬಸವಣ್ಣನವರು ದೀರ್ಘಾಯುಷ್ಯವನ್ನು ಬದುಕಿದ್ದಾರೆ ಅಂತ ಈ ವಚನದಲ್ಲಿ ಗೊತ್ತಾಗುತ್ತೆ. ಅವರು ಈ ವಚನದೊಳಗೆ ಹಣ್ಣು ಹೇಗೆ ಬರ್ತದ, ಹಣ್ಣು ಫಸಲನ್ನು ಕೊಟ್ಟಾಗ ತೊಟ್ಟು ಬಿಟ್ಟು ಕಳಚಿ ಬೀಳುವಾಗ ಹೇಗೆ ಅದನ್ನು ನಾವು ರೈತರು ಇತ್ಯಾದಿ ಪಡ್ಕೊಂತೀವಿ, ಹಾಗೆ ಬಸವಣ್ಣನವರು ತಮ್ಮ ಬದುಕನ್ನು ಒಂದು ಮಾವಿನ ಮರ ಹಣ್ಣು ಕೊಡುವ ಫಸಲಿಗೆ, ಹಲಸಿನ ಮರ ಹಣ್ಣು ಕೊಡುವ ಫಸಲಿಗೆ, ತೆಂಗಿನ ಮರ ತೆಂಗಿನ ಹಣ್ಣನ್ನು ಕೊಡುವ ಫಸಲಿಗೆ, ಪೇರ್ಲ ಹಣ್ಣನ್ನು ಕೊಡುವ ಫಸಲಿಗೆ, ದವಸ ಧಾನ್ಯ ಫಸಲನ್ನು ಕೊಡುವ ಫಸಲಿಗೆ ತಮ್ಮನ್ನು ರೂಪಕವಾಗಿ ಚಿತ್ರಿಸ್ಕೊಳ್ತಾರೆ. ಇದು ರೈತರ ಪ್ರತಿನಿತ್ಯ ನೋಡ್ತಕ್ಕಂಥ ದೃಶ್ಯ. ಬಸವಣ್ಣನವರು ಸುಂದರವಾಗಿ ವಚನಗಳನ್ನು ಬರೆಯಬಲ್ಲವರಾಗಿರುವುದರಿಂದ ತಾವು ನಿತ್ಯ ಜೀವನದಲ್ಲಿ ಕಂಡುಂಟ ತಮ್ಮ ಜೀವನಾನುಭವವನ್ನು ಈ ವಚನಗಳಲ್ಲಿ ಸುಂದರವಾಗಿ ಅಮೋಘವಾಗಿ ಅಭಿವ್ಯಕ್ತಿ ಮಾಡಿದ್ದಾರೆ. ಅವರ ಬದುಕು ಒಂದು ಮರ ಹಣ್ಣಾದ ಫಸಲನ್ನು ಹೇಗೆ ಕೊಡುತ್ತದೆ, ಬಸವಣ್ಣನವರು ಕೂಡ ಹೀಗೆ ಮಾಗಿದ ಹಣ್ಣಾದ ಜೀವನವನ್ನು ಬದುಕಿದ್ರು. ಅದು ಕೂಡಲ ಸಂಗಮ ದೇವರಿಗೆ ಪ್ರೀತಿ ಆಯಿತು. ಕೂಡಲ ಸಂಗಮ ದೇವರು ಬಸವಣ್ಣನವರನ್ನು ಪ್ರೀತಿಯಿಂದ ಅಪ್ಪಿಕೊಂಡ, ಕರೆದುಕೊಂಡ ಅನ್ನತಕ್ಕಂಥ ಚಿತ್ರಣ ಕೂಡ ಈ ವಚನದಲ್ಲಿ ಅಂಥ ಅವರು ಪಶುಪಾಲನೆ, ರೈತಾಪಿ, ಕೃಷಿ ಜೀವನದಿಂದ ಇಂಥ ವಚನ ಸೃಷ್ಟಿಯಾದದನ್ನು ನಾವು ಕಾಣ್ತೇವೆ. ನೋಡಿ, ಇಡೀ ವಚನದಲ್ಲಿ ಹೇಳ್ತಾರೆ, ಈ ಭೂಮಿಯನ್ನು ಭಕ್ತಿ ಎಂಬ ಪೃಥ್ವಿ ಅಂತ ಕರೀತಾರೆ. ನೋಡ್ರಿ, ಭೂಮಿ ಭಕ್ತಿ ಹಿಂಗೆ ಯಾರಾದ್ರೂ ಕರೆದಾರೇನ್ರಿ? ಭೂಮಿಯನ್ನು ಭಕ್ತಿ ಅಂತ ಯಾರಾದ್ರೂ ಕರೆದಾರ? ಈ ರೂಪಕ ಬಸವಣ್ಣನವರಿಂದ ಬಂದಿದೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ. ಬಿತ್ತನೆಯನ್ನು ಗುರು ಅಂತಾರೆ, ಭೂಮಿಯನ್ನು ಭಕ್ತಿ ಅಂತಾರೆ. ಬಸವಣ್ಣನವರು ಭಕ್ತಿ, ಬಸವಣ್ಣನವರ ಬಿತ್ತನೆ ಮಾಡಿದಂಥ ಗುರು ಅಲ್ಲಮ ಪ್ರಭುದೇವರು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ. ಈ ಭೂಮಿಯನ್ನು ಬಸವಣ್ಣನವರು ಭಕ್ತಿ ಅಂತ ಕರೆದರು. ಯಾಕೆ? ಸಮೃದ್ಧವಾದ ಫಸಲು ಭೂಮಿಯಿಂದ ಪಡ್ಕೊಂಡಿದ್ರು. ಸಮೃದ್ಧವಾದ ಫಸಲನ್ನು ಭೂಮಿ ಕೊಡುವುದರಿಂದ ಆ ಭಕ್ತಿ. ನಂತರ ಗುರುವೆಂಬ ಬೀಜವಂಕುರಿಸಿ ಅಂತಾರೆ. ಅಲ್ಲಿ ಬೀಜ ಮೊಳಿತದೆ, ಮೊಳಕೆ ಬರ್ತದೆ, ಆ ಮೊಳಕೆಯನ್ನು ಗುರು ಅಂತಾರೆ. ಇಲ್ಲಿ ಆ ಗುರು ಬಸವಣ್ಣನವರಿಗೆ ಅಲ್ಲಮ ಪ್ರಭುದೇವರು. ಅದೇನದು? ಅದು ಜ್ಞಾನ. ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಸೊ ಗುರು ದೀಕ್ಷೆಯನ್ನು ಕೊಟ್ಟ ಲಿಂಗ ಈಗ ಬಿತ್ತು ಭೂಮಿ ಮೇಲೆ ಬಿದ್ದಾಗ ಅದು ಮೊಳಕೆ ಹೊಡಿತದೆ. ಮಣ್ಣು ಮುಚ್ಚಿ ನೀರು ಬಿದ್ದ ಕಾಲಕ್ಕೆ
ನಂತರ ಮೊಳಕೆ ಹೊಡೆದು ಏನಾಗ್ತದ, ಮೊದಲು ಎಲೆ ಬರ್ತದೆ. ಇದೆಲ್ಲ ಬಸವಣ್ಣನವ್ರ ಪ್ರತ್ಯಕ್ಷ ಅನುಭವ. ಎಲೆ ಬರ್ತದೆ. ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆ ಆಯಿತು. ಅಲ್ಲಿ ಲಿಂಗ ಅನ್ನತಕ್ಕಂಥ ಎಲೆ ಮೊಳಕೆ ದೂರ್ತು, ಚಿಗುರ್ತು. ನಂತರ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಎಲೆ ಬಂದ ಮೇಲೆ ಹೂಗಳು ಬರ್ತಾವೆ. ಕೆಲವು ಸಲ ಎಲೆಗೆ ಮುಂಚೆನೂ ಹೂಗಳು ಬರ್ತವೆ, ಕುಡಿ ಹೊಡಿತಿದ್ದಂಗೆ ಹೂಗಳು ಬರ್ತವೆ, ಎಲೆ ಹೂಗಳು ಒಟ್ಟೊಟ್ಟಿಗೆನೂ ಬರ್ತಾವೆ. ಅದನ್ನೆಲ್ಲ ಬಸವಣ್ಣವರು ಪ್ರತ್ಯಕ್ಷ ಕಂಡಿದ್ದಾರೆ. ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು. ಇಲ್ಲಿ ಹೂ ಆದಮೇಲೆ ಹೂ ಏನಾಗ್ತದೆ, ತುಂಬಿ ಕಾಯಿ ಆಗ್ತದೆ. ಈಗ ಅನೇಕ ಫಸಲನ್ನು ಅವ್ರು ನೋಡ್ತಾ ಇದ್ರು. ಮಾವು ಹೂ ಬಿಟ್ಟ ಮೇಲೆ ಕಾಯಿ ಆಗ್ತದೆ. ಫಸಲು ಯಾವುದೇ ಹೂ ಇರ್ಬೋದು, ಸೋರೆ ಇರ್ಬೋದು, ಮಾವು ಇರ್ಬೋದು, ಹಲಸಿರ್ಬೋದು, ಪೇರ್ಲ ಇರ್ಬೋದು, ಎಲ್ಲವೂ ಕೂಡ ಮೊದಲು ಹೂವನ್ನು ಕೊಡ್ತವ. ಹೂ ಆದಮೇಲೆ ಅವು ಕಾಯಿ ಆಗ್ತವ, ಕಾಯಿ ಆದಮೇಲೆ ಮಾಗ್ತವ, ಹಣ್ಣಾಗ್ತವೆ. ಸೊ ಇದೆಲ್ಲ ನಿತ್ಯ ಜೀವನದಲ್ಲಿ ಅವ್ರು ನೋಡಿದರು. ಮತ್ತು ಹಾಗೆ ಅವ್ರ ಬದುಕು ಬಸವಣ್ಣವ್ರ ಜೀವನನೂ ಹಂಗೆ. ಒಂದು ಬಿತ್ತು ಹೇಗೆ ಬೆಳೀತಾ ಹೋಗಿ ಫಸಲನ್ನು ಕೊಟ್ಟು ಹಣ್ಣಾಗ್ತದೆ, ಅದರಂತೆಯೇ ಬಸವಣ್ಣವ್ರ ಜೀವನ ಮಾಗಿದ ಬದುಕಿಗೆ ಬಂದಿದೆ. ಇಡೀ ಈ ವಚನ ಬಸವಣ್ಣನವ್ರಿಗೇನೇ ರೂಪಕ. ಅದು ಮಾವು ಫಸಲನ್ನು ಕೊಟ್ಟಿದೆ, ಹಲಸು ಫಸಲನ್ನು ಕೊಟ್ಟಿದೆ, ಪೇರ್ಲಾಸನ ಫಸಲನ್ನು ಕೊಟ್ಟಿದೆ, ಹೀಗೆ ಯಾವುದೇ ಮರ ಫಸಲನ್ನು ಕೊಟ್ಟಿರ್ಬೋದು. ಆ ಎಲ್ಲ ಫಸಲ ರೂಪಕವನ್ನು ತಮಗವ್ರು ಹೋಲಿಕೆ ಮಾಡ್ತಾರೆ. ಫಸಲು ಬಂದಾಗ ಆ ಫಸಲು ಹಣ್ಣನ್ನು ಏನು ಮಾಡ್ತಾನೆ, ರೈತ ಪಡ್ಕಂತಾನೆ. ಹಾಗೆ ಬಸವಣ್ಣನವರು ಮಾಗಿದ ಜೀವನ, ಭಕ್ತಿಯ ತುಂಬು ಜೀವನವನ್ನು ಕೂಡಲ ಸಂಗಮದೇವ ಕರ್ಕೊಂಡ ಅನ್ನೋದನ್ನು ಬಸವಣ್ಣವರು ಹೇಳ್ತಾರೆ. ಅವಾಗ ಎಲ್ಲಿದ್ರು ಅವರು? ಕಲ್ಯಾಣದಲ್ಲೇ ಇದ್ದರು, 100 ವರ್ಷ ಬದುಕಿದ್ರು. ಆ ತುಂಬು ಜೀವನ ಈ ವಚನದಲ್ಲೇ ಕಾಣ್ತದ. ಯಾಕೆ? 500 ಎಕರೆ ಜಮೀನು, 500ಕ್ಕೂ ಹೆಚ್ಚು ಪಶುಪಾಲನೆ. ಮುಂದಿನ ವಚನದೊಳಗೆ ಬಸವಣ್ಣನವರು ಪಶುಪಾಲನೆ ಮಾಡ್ತಾಯಿದ್ರು. ಇನ್ನೊಂದು ವಿಡಿಯೋದೊಳಗೆ ಬಸವಣ್ಣನವರು ವ್ಯಾಪಾರ ಮಾಡ್ತಾಯಿದ್ರು. ಈ ಎಲ್ಲ ಉದಾಹರಣೆಗಳನ್ನು ಕೊಡ್ತೀರಿ. ಯಾಕೆ? ಇವೆಲ್ಲ ಒಂದಕ್ಕೊಂದು ಸಂಬಂಧ. ಏನು ಸಂಬಂಧ ಅನ್ನೋದನ್ನು ಮುಂದಿನ ವಚನದಲ್ಲಿ ಹೇಳ್ತೇನೆ. ಹೀಗೆ ಇಂಥ ಅನೇಕ ಉದಾಹರಣೆಗಳ ಮೂಲಕ ಬಸವಣ್ಣನವರು ಬೇಸಾಯ ಮಾಡ್ತಾಯಿದ್ರು ಅನ್ನೋದನ್ನು, ಅವರು ವ್ಯವಸಾಯಗಾರರಾಗಿದ್ದರು, ರೈತರಾಗಿದ್ದರು, ಕೃಷಿಕರಾಗಿದ್ದರು ಅಂಥೇಳಿ ಇಂಥ ಅನೇಕ ವಚನಗಳಿಂದ ನಾವು ತಿಳಿಯಬಹುದು. ಇನ್ನೂ ಸಾಕಷ್ಟು ಉದಾಹರಣೆಗಳ ಇದ್ದರೂ ಕೂಡ ವಿಡಿಯೋ ಬಹಳ ಉದ್ದ ಆಗಿರೋದ್ರಿಂದ ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡ್ತೇವೆ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಅಲ್ಲಿ ಬೆಲ್ ಬಟನ್ ಕಾಣುತ್ತೆ, ಬೆಲ್ ಬಟನನ್ನು ಒತ್ತಿ. ಲೈಕ್ ಕಾಣುತ್ತೆ, ಲೈಕನ್ನು ಒತ್ತಿ. ನಿಮ್ಮಲ್ಲಿ ಅನೇಕ ಮೊಬೈಲಲ್ಲಿ ಅನೇಕರ ನಂಬರ್ಸ್ಗಳಿದೆ, ಅವರಿಗೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡಿ.